ನಮ್ಮ ತಂದೆ ಬೆಸ್ಟ್ ಓದುಗರಾಗಿದ್ದರು. ಭಾಳ ಓದ್ತಿದ್ರು. ನಮ್ಮ ಮನೆ ತುಂಬ ಪುಸ್ತಕಗಳೇ ಪುಸ್ತಕಗಳು. ಅವಾಗೆಲ್ಲ ನಮ್ಮ ತಂದೆ ಎಷ್ಟು ಪುಸ್ತಕಗಳು ತರಿಸ್ತಾರಪ್ಪ ಅಂದ್ರೆ ಮಾಸಪತ್ರಿಕೆ, ವಾರಪತ್ರಿಕೆ ಎಲ್ಲವನ್ನೂ ತರಿಸೋರು ಅವರು. ಕರ್ಮವೀರ, ಸುಧಾ, ಮಯೂರ, ಉತ್ಥಾನ, ಆನಂತರ ಮಯೂರ, ಉತ್ಥಾನ, ತುಷಾರ, ಎಲ್ಲ ಪತ್ರಿಕೆಗಳು ತರಿಸ್ತಿದ್ರು. ಚಂದಮಾಮ ತರಿಸ್ತಿದ್ರು. ಓದ್ತಿದ್ವಿ. ಎಷ್ಟು ಚಂದ ಇತ್ತು ಬದುಕು. ಓದೋದ್ರಲ್ಲಿ ಎಷ್ಟು ಆನಂದ ಇತ್ತು. ಈ ಆನಂದ ಕಳ್ಕೊಂಡ್ಬಿಟ್ಟಿವಿ ಅನಿಸುತ್ತೆ. ಇರಲಿ, ಚಂದಮಾಮದಾಗ ಒಂದು ಕತೆ ಬರ್ತಾ ಇತ್ತು. ನಮ್ಮಪ್ಪ ಅದ್ರ ಬಗ್ಗೆ ಹೇಳ್ತಿದ್ರು. ಒಬ್ಬ ಶರಣ ಕಾಲದ ಒಬ್ಬ ಶರಣೆ, 12ನೇ ಶತಮಾನದ ಅಂತ ಹೇಳ್ತಾರೆ. ಬಟ್ ಅದನ್ನು ಘಟನೆ ಕುರಿತುಕೊಂಡು ಹೇಳಿದ್ರಪ್ಪ ಅಂದ್ರೆ ಶರಣರಿಗೆ ನಾನು ಇದನ್ನು ಮಾಡ್ದಂಗಾಗತ್ತೆ ಅಂತ ತಿಳ್ಕೊಂಡು ಒಬ್ಬ ಶರಣೆ, ಆ ಕಾಲದ್ದು ಈ ಕಾಲದ್ದು ಅಂತೂ ಒಬ್ಬ ಶರಣೆ, ಗಂಡನು ಕೂಡ ಶರಣ ದಂಪತಿಗಳು ಅತ್ಯಂತ ಕರಾರವಾಕ್ಕಾಗಿ ದೇವರ ಹೆಸರೊಳಗೆ ಪ್ರತಿಯೊಂದು ಕಾರ್ಯವನ್ನು ಮಾಡ್ತಿದ್ರು. ಸುಖಿ ಬದುಕು, ಆದರೆ ಅತ್ಯಂತ ಕಡು ಬಡತನ. ಆದರೆ ಆ ಹೆಣ್ಮಗಳು ಮಹಾನ್ ಸುಂದರಿ. ಯಾವ ಐಶ್ವರ್ಯ ರಾಯ್, ಶಿಲ್ಪಾ ಶೆಟ್ಟಿಗಿಂತ ಆಚೆ ಇದ್ಲಕ್ಕೆ. ಸೊ ಹೀಗಾಗಿ ಎಲ್ಲರೂ ತಮ್ಮ ಕಣ್ಣುಗಳನ್ನ ಈಕೆ ಮೇಲೆ ಹಾಕುವರೆ. ಮೊದಲೇ ಕಿತ್ತು ತಿನ್ನೋ ಬಡತನ, ಇವನಾರೋ ದುಡ್ಕೊಂಡು ತಿಂತಕ್ಕಂಥ ಕೂಲಿ ನಾಲಿ ಮಾಡ್ತಕ್ಕಂಥ ಬದುಕವ. ಬಟ್ ಶರಣ ಸಂಕುಲದೊಳಗೆ ಬೆಳೆದವರು. ಸೊ ಹೀಗಿದ್ದಾಗ ಅನೇಕ ಈ ಥರದ ಏನು ತೊಂದರೆಯಿಂದಾಗಿ ಅವರು ಅನೇಕ ಮನೆಗಳನ್ನು ಬಾಡಿಗೆಗೆ ಚೇಂಜ್ ಮಾಡ್ತಾನೇ ಇದ್ರು. ಅವರು ಪ್ರತಿಯೊಬ್ಬರು ಈಗಿನ ಮೇಲೆ ಕಣ್ಣು ಹಾಕೋರು. ಇಬ್ಬರಿಗೂ ರೇಜ್ಗೂ ತರ್ತಿತ್ತು. ಮೊದಲೇ ಸಾತ್ವಿಕ ಕಳೆ, ವಿಭೂತಿ ಪಟ್ಟ ಹಚ್ತಿದ್ಲು, ಕುಂಕುಮ ಹಚ್ಕೊಂತಿದ್ಲು, ಅದ್ರಲ್ಲಿ ತುಂಬ ಶರಫ್ ಹೊರತೊಂದಿತ್ತು. ಅದರಲ್ಲಿಗೂ ಕೂಡ ಅತ್ಯಂತ ಅವಳ ಸೌಂದರ್ಯ ಎದ್ದು ಕಾಣಿಸ್ತಿತ್ತು ಮತ್ತಿಷ್ಟು. ಸೊ ಪ್ರತಿಯೊಬ್ಬರು ಕಣ್ಣು ಹಾಕೋರೆ. ಹೀಗಾಗಿ ತಪ್ಪಿಸ್ಕೊಂಡು ಮತ್ತೊಂದು ಮನೆಗೆ ಬಂದರು ಅವರು. ಅಲ್ಲೊಬ್ಬ ಶ್ರೀಮಂತ, ಅವ ನಾನು ಕೊಡ್ತೀನಿ ಬಾ ಅಂತಿಕೊಂಡು, ಮಗಳೇ ಅಂತಿಕೊಂಡು ಮೈ ಮುಟ್ಟೋದು. ಮಗಳೇ ಅನ್ನೋದು ಮೈ ಮುಟ್ಟೋದು, ಬೆನ್ನು ಮುಟ್ಟೋದು, ಅವಳು ಸ್ಪರ್ಶ ಮಾಡೋದು. ಅದು ಕೂಡ ಅವ್ರಿಗೆ ಏಜ್ಗೆ ಆಯಿತು. ಆದರೆ ಇರಲಿ ಅಂತಿಕೊಂಡು, ಇದೇ ಬಂದಿರಲ್ಲ ಅಂತಿಕೊಂಡು ಅವ್ರ ಮನೆಯವ್ರು ಬಾಡಿಗೆ ಇದ್ದರು. 4-5 ತಿಂಗಳಾಗಿರಬೇಕು ಬಹುಶಃ. ದಿನಾಲ ಬೆಳಗ್ಗೆ ಎದ್ದು ಹೊರಗಡೆ ದುಡಿಲಿಕ್ಕೆ ಹೋಗವ. ಈ ಮಗಳೇ ಅನ್ಕೊಂತ ಈಕೆ ಮೇಲೆ ಕಣ್ಣು ಹಾಕಿದ್ದ. ಒಂದು ದಿವಸ ಈಗಿನ ಗಂಡ ಹೊರಗೆ ಹೋದ ಕೂಡಲೇ ಬಂದ ಕೂಡಲೇ, ನಿನ್ನ ಮ್ಯಾಗ ಭಾಳ ಮನಸ್ಸು ಆಗ್ಯದ, ನಿನ್ನ ಮಹಾನ್ ಸುಂದರಿ ಅದ, ಅದಕ್ಕೆ ನಾ ಹೇಳ್ದಂಗೆ ಕೇಳಿದ್ರೆ ನೀನು ನನ್ನನ್ನು ತೃಪ್ತಿಪಡಿಸಿದ್ರೆ ನಿನ್ನನ್ನು ರಾಣಿಂಗಿರಿಸ್ತೀನಿ ಅಂತಿಕೊಂಡಂತಂದು. ಆಕೆ ಮತ್ತು ಅಯ್ಯೋ ಬದುಕಿದೆಯಾ, ಬಡಜೀವಿ ಅಂತ ಬಂದ್ಕೊಂಡು ಬೇರೆಯವರಿಂದ ತಪ್ಪಿಸ್ಕೊಂಡು ಬಂದ್ರಪ್ಪ ಅಂದ್ರೆ ಬೆಂಕಿಯಿಂದ ಬಾಣಲಿಗೆ ಬಂದಂಗಾಯ್ತು ನನ್ನ ಬದುಕು. ಇಲ್ಲೂ ಕೂಡ ಇಂಥವನೇ ಒಬ್ಬ ಕಾಮಕ್ಕೆ ಸಿಕ್ತಾನೆ ನಮಗೆ ಅಂತ ತಿಳ್ಕೊಂಡು ಆಕೆ ಏನು ತೋರಿಸ್ಲಾರ್ದ, ನಾಳೆ ನನ್ನ ಗಂಡ ಹೋದ್ಮೇಲೆ ನೀವು ಮನೆಗೆ ಬನ್ನಿ, ನಾ ಮಾತಾಡ್ತೀನಿ ಅಂತ. ಖುಷಿ ಆಯ್ತು ಅವನು. ಅಂತೂ ಒಪ್ಪಿದ್ಲಲ್ಲ ಸರಳವಾಗಿ ಅಂತ ತಿಳ್ಕೊಂಡು. ಮರುದಿನ ಅದನ್ನು ಕಾಯ್ತಾ ಇದ್ದ. ಮರುದಿನ ಆಕೆ ಗಂಡ ಹೋದ್ಕೊಂಡು ತಕ್ಷಣವೇ ಒಳಗೆ ಬಂದ. ಮತ್ತೆ ಒಪ್ಪಿದೆಯಲ್ಲ ನೀನು ತಂದ. ಇಲ್ಲ, ಇದೇ ಈಗ ನನ್ನ ಗಂಡ ಊಟ ಮಾಡಿ ಹೋಗಿದ್ದಾನ. ಅವ ಸ್ವಲ್ಪ ದಿನಾಲು ನನ್ನ ಗಂಡನ ಎಂಜಲ ತಿಂದು ನನಗೆ ರೂಢ. ಆತನಿಗೆ ಪೂರ್ಣ ನೀಡ್ತಿದ್ದೆ, ಆತ ಉಂಡು ಬಿಟ್ಟದನ್ನು ನಾನು ಉಂಟಿದ್ದೆ. ಈಗ ಅಲ್ವ ಇಟ್ಟಿದ್ದಾನ, ನೀವು ಅದನ್ನು ತಿನ್ನಿರಿ, ಅಂದಮೇಲೆ ನಾನು ನಿಮ್ಮ ಹತ್ರ ಬರ್ತೀನಿ ಅಂತಂದು. ಸಿಟ್ಟಿಗೆದ್ದು ಬಿಟ್ಟವ. ನಿನ್ನ ಗಂಡನ ಎಂಜಲ ತಿನ್ನಲಂದ ನಾನು, ಏನು ಮಾತಾಡ್ತೀನಿ ನೀನು ಅಂತಿಕೊಂಡು. ಸಾವಧಾನ ಶ್ರೀಮಂತರೇ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ನನ್ನ ಗಂಡನ ಎಂಜಲ ತಿನ್ನಂತ ನಿಮ್ಗೆ ಸಿಟ್ಟು ಬಂತು. ಆದರೆ ಈ ದೇಹ ನನ್ನ ಗಂಡ ಉಂಡು ಬಿಟ್ಟ ಎಂಜಲದು, ಇದನ್ನು ಭೋಗಿಸ್ಲಿಕ್ಕೆ ನೀವು ಬರ್ತಾ ಇದ್ದೀರಲ್ಲ, ನಿಮಗೇನು ಹೇಳಬೇಕು? ಸ್ವಲ್ಪ ಕಾಮುಕ ಇದ್ದರೂ ಕೂಡ, ಕಾಮ ಪಿಶಾಚಿ ಇದ್ದರೂ ಕೂಡ ಸ್ವಲ್ಪ ವಿವೇಕ ಇತ್ತು. ತಿಳ್ಕೊಂಡ, ಕೈ ಮುಗಿದ. ನಾನು ಮಗಳೇ ಅಂದ್ಕೊಂತ ನಿನ್ನ ಮೇಲೆ ಕಾಮದೃಷ್ಟಿ ಬೀರಿದ್ದೆ, ಕ್ಷಮಿಸು ತಾಯಿ ಅಂತ ತಿಳ್ಕೊಂಡು ಹೇಳಿ ಹೋದ್ನಂತ. ಇದು ಒಂದು ಕಥೆ. ನಾನು ಈಗ ಇದನ್ನೇ ಯಾಕೆ ನೆನಪಾಕೊಂತೀನಪ್ಪ ಅಂದ್ರೆ, ಅಕಸ್ಮಾತ್ ಆ ಕಾಲದ ಘಟನೆ ಇವಾಗ ನಡೆದಿದ್ರ, ಹೀಗಾಗಿದ್ರ ಅಂತ ಅನಿಸ್ಕೊಂಡಾಗ ಏನಾಗುತ್ತೆ? ಅದು ಹಂಗಾಗ್ಲಿಕ್ಕೆ ಶಕ್ಯವಾ?
ಗಂಡನ ಎಂಜಲು ತಿಂದು ತಿಂದು ಬಾ ಅಂತಂದ್ರೆ ಒಪ್ಪಿಕೊಳ್ತಕ್ಕಂಥ ಕಾಲ ಇದೀತ್ತ ಅಂದ್ಕೊಂಡ್ರೆ ಗಂಡನ ಎಂಜಲವನ್ನು ತಿಂತೀನಿ ನಿನ್ನನ್ನು ಭೋಗಿಸ್ತೀನಿ ಅಂತಕ್ಕಂಥ ಮಹಾಮೈವರು ಈಗ ಅದರ ಕಾಲಾಯ ತಸ್ಮೈ ನಮಃ ಅಂತಂತದ ಹೆಂಗೆ ಅನ್ನಿಸ್ತದ? ಎಂಥ ಕಾಲ, ಎಂಥ ಧಾರ್ಮಿಕ ಕಾಲ, ಎಂಥ ಪವಿತ್ರ ಮಾತುಗಳು, ಎಂಥ ಪವಿತ್ರ ನಡೆ ನುಡಿ ವರ್ತನೆಗಳು ಇರ್ತಕ್ಕಂಥ ಆ ಕಾಲೆಯಲ್ಲಿ ಈ ಕಾಲೆಯಲ್ಲಿ ಸದಾ ಕೊಳಕು ಮನಸ್ಸಿನಿಂದ ಕೂಡಿದ ಎಲ್ಲರ ಮಧ್ಯೆ ನಾವು ಬದುಕಬೇಕಾಗಿದೆ. ಕೊಳಕು ಮನಸ್ಸುಗಳು ಅವರಿಗೆ ಬೈಯಕ್ಕಿಂತ ಮುಂಚೆ ನಮ್ಮದೇನು ಮನಸ್ಸು ಕಮ್ಮಿ ಇಲ್ಲ, ನಮ್ಮದು ಕೊಳಕೆ, ಮಹಾಕೊಳಕು. ಮತ್ತೆ ನಮ್ಮ ಮನಸ್ಸು ಕೊಳಕೆ ಅದ. ಆದರೆ ನಮ್ಮ ತಪ್ಪುಗಳನ್ನು ಮರೆಮಾಚ್ತೀವಿ ನಾವು. ಅತ್ಯಂತ ಜಾಣತನದಿಂದ ನಮ್ಮ ತಪ್ಪುಗಳನ್ನು, ನಮ್ಮ ಲೋಪದೋಷಗಳನ್ನು ಮರೆಮಾಚ್ತೀವಿ. ಮತ್ತೊಬ್ಬರ ಲೋಪದೋಷಗಳನ್ನು ಎತ್ತಿ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಹೀಗಾದ್ರೆ ಹೆಂಗೆ ಸಾಧ್ಯದ? ನಮಗೆ ವಿವೇಕ ಆಯಿತು ಇಲ್ಲೋ? ಅಂತಃಪ್ರಜ್ಞೆ ಅನ್ನೋದು ಸತ್ತು ಬಿಟ್ಟಿದ್ದೀನೋ ಅನ್ನಿಸ್ತದೆ ಆ್ಯಕ್ಚುಲಿ. ಕಾರಣ ಇವತ್ತು ಮೇರೆ ಮೀರಿದ ಕಾಮುಕತನ, ಮೇರೆ ಮೀರಿದ ಭಾವನೆಗಳು ಯಾಕೆ ಎಲ್ಲರಲ್ಲಿ ಬರ್ತಾವಪ್ಪ ಅಂದ್ರೆ ಇದು ಪರಮಾತ್ಮನ ಸೃಷ್ಟಿ. ಇದು ಕೂಡ ಹೌದಾ? ಇದು ಕೂಡ ಪರಮಾತ್ಮನ ಸೃಷ್ಟಿ. ಅದು ತಿಳ್ಕೊಳ್ಳದೆ ಹೋದಪ್ಪ ಅಂತಂದ್ರೆ ಏನೋ ಕಲಿಕಾಲ, ಆ ಕಾಲ ಕೆಟ್ಟೈತಿ ಅಂತೀವಿ. ಆ ಕಾಲ ಕೆಡಲಿಕ್ಕೆ ಕಾರಣ ನಾವು ಅದೀವಿ ಅನ್ನೋದು, ನಾವೇ ಅದೀವಿ ಅನ್ನೋದು ನಾವು ಆ ಕ್ಷಣಕ್ಕೆ ಮರಿತೀವಿ. ಹೆಂಗೆ ಅನ್ನಿಸ್ತದೆ ನಿಮ್ಗೆ? ನಾನು ಹೇಳಿದ್ದು ವಾಕ್ಯ ಸರಿ ಅನ್ನಿಸ್ತದನ? ನೋಡಿ, ನಮ್ಮ ಅಕ್ಕ, ತಂಗಿ, ತಾಯಂದಿರನ್ನ, ಅವರ ಮಾನವನ್ನು ನಾವು ಕಾಪಾಡ್ತೀವಿ. ಆದರೆ ಮತ್ತೊಬ್ಬರ ಮಾನವನ್ನು ಸೂರಿ ಮಾಡ್ತಕ್ಕಂಥ ಕಾರ್ಯದೊಳಗೆ ನಾವು ತೊಡಗ್ತೀವಲ್ಲ, ನಮಗೇನು ಬೇಕು? ಸರಿ ಗುರುತೀವಿ.